ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರೋಂಥ ಹಾಗೆ ತುಂಬ ಸಿಹಿ ಆಗಿರೋಂಥ ಎಲ್ಲರೂ ಇಷ್ಟಪಡುವಂಥ ಕೊಬ್ಬರಿ ಮಿಠಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಕೊಬ್ಬರಿಗೆ ಬದಲಾಗಿ ಹಸಿ ತೆಂಗಿನ ತುರಿನೇ ಯೂಸ್ ಮಾಡಿಕೊಂಡು ತುಂಬಾ ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಎಲ್ಲರಲ್ಲಿ ತಮ್ಮಲ್ಲಿ ಒಂದು ರಿಕ್ವೆಸ್ಟು, ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ 3 ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಆ ತೆಂಗಿನ ತುರಿನ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ, ಅಂದರೆ ನೀರು ಹಾಕ್ತೀರಾ ರುಬ್ಕೊಬೇಕು. ಸ್ವಲ್ಪನೇ ಹಾಕ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನುಣ್ಣಗೆ ಕರೆಕ್ಟಾಗಿ ರುಬ್ಕೊಂಡಿದ್ದೀನಿ. ನೀರು ಮಾತ್ರ ಹಾಕಕ್ಕೆ ಹೋಗ್ಬೇಡಿ, ಹಾಗೇ ರುಬ್ಕೊಬೇಕು. ಈಗ ಎಲ್ಲನೂ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಕುಡಿಯೋ ನೀರಿನ ಲೋಟ ಇರುತ್ತಲ್ವ, ಆ ಲೋಟಕ್ಕೆ ತುಂಬ 1 ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ. 1 ಲೋಟ ನೀರಿಗೆ ನಾನು ತೋರಿಸ್ತೀನಲ್ವ ಆ ಸೈಜಿನ ಲೋಟ. ಇವಾಗ ಅದಕ್ಕೆ 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸ್ಪೂನ್ ಅಂದ ತಕ್ಷಣ ನೀವು ಚಿಕ್ಕ ಸ್ಪೂನ್ ಅಂತ ಅಂದ್ಕೋಬೇಡಿ. ನಾನು ಉಪ್ಪಿಟ್ಟಿನ ರವೆ ಎಲ್ಲ ಹಾಕೋದಕ್ಕೆ ಮತ್ತು ಸಕ್ಕರೆ ಈ ಥರ ಸ್ವೀಟ್ ಐಟಮ್ಸ್ ಹಾಕೋದಕ್ಕೆಲ್ಲ ದೊಡ್ಡ ಸ್ಪೂನ್ ಇಟ್ಕೊಂಡಿರ್ತೀನಿ. ಆ ಥರ ಸ್ಪೂನ್ನಲ್ಲಿ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆನ ಹಾಕಿದ ತಕ್ಷಣ ಹಾಗೆ ಬಿಡಬಾರ್ದು, ಮಿಕ್ಸ್ ಮಾಡ್ಕೊತಾ ಇರಬೇಕು. ಯಾಕಂದರೆ ಇಲ್ಲಾಂದರೆ ತಳದಲ್ಲಿ ಒಂಥರ ಅಂಟ್ಕೊಂಡು ಕಚ್ಕೊಂಡಂಗೆ ಆಗಿಬಿಡುತ್ತೆ. ಜೊತೆಗೆ ಇನ್ನೂ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಡಿಮೆ ಆಯಿತು ಅನಿಸುತ್ತೆ, ಅದಕ್ಕಾಗಿ 3.5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ ಆ ಸೈಜಿನ ಸ್ಪೂನ್ನಲ್ಲಿ ಸಕ್ಕರೆ ಹಾಕ್ಕೊಂಡ್ಮೇಲೆ ನೋಡಿ, ಇವಾಗ ನೊರೆ ಥರ ಕುದಿ ಬರ್ತಾಯಿದೆ. ನೀವು ಈ ಥರ ಕುದಿ ಬರುವಾಗ ತಿರುಗಿಸ್ಕೊತಾನೆ ಇರಬೇಕು. ಒಂದೇಳೆ ಪಾಕ ಬರೋ ತನಕ ನೀವು ಕುದಿಸ್ಕೊಳ್ಬೇಕಾಗತ್ತೆ. ಕುದಿತಾ ಇರೋಂಥ ಪಾಕಕ್ಕೆ 3 ಏಲಕ್ಕಿಕಾಯಿನ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ನೀಟಾಗಿ ತಿರುಗಿಸ್ಕೊತಾ ಇರಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಮಧ್ಯ ಒಂದು ಸ್ವಲ್ಪ ಬಿಟ್ರೂ, ಬಟ್ ಜಾಸ್ತಿ ಟೈಮ್ ತನಕ ಬಿಡಬಾರ್ದು, ನೀಟಾಗಿ ತಿರುಗಿಸ್ಕೊಬೇಕು. ಇವಾಗ ಒಂದೇಳೆ ಪಾಕ ಬಂದು ರೆಡಿಯಾಗಿದೆ. ಒಂದೇಳೆ ಪಾಕ ಬಂದ ಮೇಲೆ ರುಬ್ಕೊಂಡಿರೋಂಥ ತೆಂಗಿನ ತುರಿನ ಹಾಕ್ಕೊಬೇಕಾಗುತ್ತೆ. ತೆಂಗಿನ ತುರಿನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ತುಂಬಾ ಕಡಿಮೆ ಐಟಮ್ಸ್ನ ಯೂಸ್ ಮಾಡಿಕೊಂಡು ರುಚಿಯಾಗಿರೋ ಈ ಥರ ಕೊಬ್ಬರಿ ಮಿಠಾಯಿ ಅಥವಾ ತೆಂಗಿನಕಾಯಿ ಮಿಠಾಯಿ ಏನಾದರೂ ಹೇಳ್ಬೋದು. ಈ ಥರ ಸ್ವೀಟಾಗಿರೋ ಮಿಠಾಯಿನ ನೀವು ಮನೆಯಲ್ಲೇ ಮಾಡ್ಕೊಬೋದು. ಈ ಥರ ತೆಂಗಿನ ತುರಿನ ಹಾಕಾದ್ಮೇಲೂ ಪಾಕಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಬರಬೇಕು, ತಳ ಹಿಡಿಯೋಕ್ಕೆ ಬಿಡಬಾರ್ದು. ಹೆಚ್ಚು ಕಮ್ಮಿ ನಾವು ತೆಂಗಿನಕಾಯಿ ಹಾಕಿದ್ಮೇಲೂ ಅದು ನಾವು ಮುಟ್ಟಿದ್ರೆ ಈ ಥರ ಲೋಳೆ ಥರ ಸ್ವಲ್ಪ ಅಂಟ್ತಾ ಬರಬೇಕು, ಅಲ್ಲಿ ತನಕ ಬೇಯಿಸ್ಕೊಬೇಕಾಗತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆದಷ್ಟು. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು ತುಪ್ಪ, ಸಕ್ಕರೆ ಮತ್ತು ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಏಲಕ್ಕಿಕಾಯಿ. ನೋಡಿ, ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸು. ತುಪ್ಪನ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಲೇಟಿಂದ ಮುಚ್ಚಿ, ಉರಿ ಮಾತ್ರ ಸಿಮ್ಮಲ್ಲಿ ಇಡಬೇಕು. ಇವಾಗ ಅದು ಸಿಮ್ಮಲ್ಲಿಟ್ಟು 1-2 ನಿಮಿಷ ಬೇಯೋ ತನಕ ಪಕ್ಕದಲ್ಲಿ ಇನ್ನೊಂದು ತಟ್ಟೆಗೆ ತುಪ್ಪನ ಹಾಕಿ ಪೂರ್ತಿ ತಟ್ಟೆಗೆ ಮಿಕ್ಸ್ ಮಾಡ್ಕೊಬೇಕು. ಈಗ ಪ್ಲೇಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ನೀಟಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ನಾನು ತೋರಿಸ್ತಿದ್ದೀನಲ್ವ, ಈ ಥರ ನಾವು ತೆಂಗಿನಕಾಯಿನ ಹಿಂಗೆ ಮುಟ್ಟಿದಾಗ ಸ್ವಲ್ಪನೇ ಅಂಟುತ್ತಾ ಬರಬೇಕು. ಅಲ್ಲಿ ತನಕ ನೀವು ಸಿಮ್ಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಇವಾಗ ರೆಡಿಯಾಗಿದೆ ಅದು. ಇವಾಗ ರೆಡಿಯಾಗಿರೋಂಥ ತೆಂಗಿನಕಾಯಿ ತುರಿನ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತಟ್ಟೆಗೆ ಹಾಕ್ಕೊಂಡಾದ್ಮೇಲೆ ನೀವು ಸ್ಪೂನಲ್ಲೇ, ಯಾಕಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಸ್ಪೂನಲ್ಲೇ ಚೆನ್ನಾಗಿ ತಟ್ಕೊತಾ ಬನ್ನಿ. ಆಮೇಲೆ ಸ್ವಲ್ಪ ಆರಿದ್ಮೇಲೆ ಕೈನಲ್ಲಿ ನೀಟಾಗಿ ಹದವಾಗಿ ತಟ್ಕೊಳ್ಳಿ.
ತುಂಬ ತೆಳ್ಳಗೆ ಬೇಡ, ನಮಗೆ ಮಿಠಾಯಿ ಅಂದರೆ ಬರ್ಫಿ ಏನು ಸೈಜಿಗೆ ಬರುತ್ತೆ ಆ ಸೈಜ್ಗೆ ತಟ್ಕೊಂಡ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ನೀವುಗಳು ಮಾಡ್ಕೋಬೋದು ಮನೆಯಲ್ಲಿ. ನೀವೊಂದು ಸಲ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಂತೂ 2 ಮಕ್ಕಳಿದ್ದಾರೆ. 2 ದಿವಸದಲ್ಲೇ ಎಲ್ಲ ಖಾಲಿ ಮಾಡಿಬಿಟ್ರು, ಯಾಕಂದರೆ ಸ್ವಲ್ಪನೇ ಅಲ್ವಾ ಆಗೋದು. ಹಾಗಾಗಿ ನೋಡಿ ಕರೆಕ್ಟಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚಾಕುವಿಂದ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಟ್ರಯಾಂಗಲ್ ಶೇಪಲ್ಲೂ ಬೇಕಾದರೆ ಕಟ್ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಮಾಡೋವಂಥ ಸಿಹಿ ತಿಂಡಿ. ಫ್ರೆಂಡ್ಸ್, ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ಜಾಯ್ನ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿದಿನ ಹಾಕುವಂಥ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.